ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಅತ್ಯಂತ ಶೀಘ್ರವಾಗಿ ಅತಿ ಬೇಗನೆ ಮಾಡುವಂಥ ಜೀರಿಗೆ ಕಾಳುಮೆಣಸಿನ ಸಾರು ಮಾಡುವುದು ಹೇಗೆನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಈಗ ಮಾಡೋ ವಿಧಾನ ತಿಳಿಸ್ತಾ ಇದ್ದೀನಿ. ಒಂದು 10-15 ಕಾಳುಮೆಣಸು ಇಟ್ಕೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳಿಕ್ಕೆ ಹಾಕ್ತಾಯಿದ್ದೀನಿ. ಇದು ಸಣ್ಣ ಉರಿಯಲ್ಲಿ ನಾವು ಹುರ್ಕೋಬೇಕು. ಕಾಳುಮೆಣಸು ಮೊದಲು ಹುರ್ಕೊಂಡು ಆಮೇಲೆ ಜೀರಿಗೆ ಹಾಕ್ಕೋಬೇಕು. ಇದಕ್ಕೆ 1 ಚಮಚ ಜೀರಿಗೆ ಹಾಕೊಳ್ತಾ ಇದ್ದೀನಿ ಹುರಿಯೋಕ್ಕೆ. ಈ ಜೀರಿಗೆ ಕಾಳುಮೆಣಸು ಚೆನ್ನಾಗಿ ನಾವು ಹುರ್ಕೋಬೇಕು. ಅದು ಪರಿಮಳ ಬರೋವರೆಗೂ ನಾವು ಹುರ್ಕೋಬೇಕು. ನೋಡಿ ವೀಕ್ಷಕರೇ, ಈಗ ನಾವು ಹುರಿದುಕೊಂಡ ಈ ಕಾಳುಮೆಣಸು ಜೀರಿಗೆ ತಣ್ಣಗಾಗಿದೆ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಪುಡಿ ಮಾಡ್ಕೋಬೇಕೀಗ. ಅಲ್ಲಿಗೆ 3 ಲೋಟ ನೀರು ಕುದಿಲಿಕ್ಕೆ ಹಾಕೊಳ್ತಾ ಇದ್ದೀನಿ. ವೀಕ್ಷಕರೇ, ಈಗ ನೀರು ಕುದೀತಾ ಇದೆ. ಇದಕ್ಕೆ ನಾವು ಮಿಕ್ಸಿ ಮಾಡಿಕೊಂಡ ಈ ಕಾಳುಮೆಣಸು ಜೀರಿಗೆ ಪುಡಿಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕಿದು. 1 ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆಸಿ ಅದರ ರಸ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. 1 ಚಮಚ ಕಲ್ಲುಪ್ಪು ಇದಕ್ಕೆ ಹಾಕೊಳ್ತಾ ಇದ್ದೀನಿ. 1 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. 2 ಚಮಚ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದು ಈ ಸಾರು ಅತಿ ಬೇಗನೆ 5 ನಿಮಿಷದಲ್ಲಿ ನಾವು ಮಾಡುವಂಥ ಸಾರಿದು. ಇದು ಊಟಕ್ಕೆ ತುಂಬ ರುಚಿಕರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕುಡಿಲಿಕ್ಕೂ ತುಂಬ ಒಳ್ಳೆಯದಿದು. ಇದು ಚಳಿಗಾಲ ಮಳೆಗಾಲದಲ್ಲಿ ಈ ಸಾರು ಊಟ ಮಾಡೋದ್ರಿಂದ ಏನೇ ಶೀತ ಕೆಮ್ಮು ನೆಗಡಿ ಇದ್ದರೂ ಇದರಿಂದ ನಿವಾರಣೆ ಆಗುತ್ತೆ. ಮತ್ತು ಜ್ವರ ಬಂದಾವಾಗ ಬಾಯಿ ರುಚಿ ಇಲ್ಲದೇ ಇರುವಾಗ ಈ ಸಾರನ್ನು ಹಾಕಿ ಊಟ ಮಾಡಿದರೆ ಬಾಯಿ ರುಚಿನೂ ವೃದ್ಧಿಯಾಗುತ್ತೆ. ನೋಡಿ, 5 ನಿಮಿಷ ಇದು ಚೆನ್ನಾಗಿ ಕುದಿಬೇಕಿದು. ಒಗ್ಗರಣೆಗೆ ಅರ್ಧ ಚಮಚ ಸಾಸಿವೆ, 1 ಒಣಮೆಣಸಿನಕಾಯಿ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಕೊಬ್ಬರಿ ಎಣ್ಣೆ 2 ಚಮಚ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಈ ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಒಗ್ಗರಣೆ ಸಿದ್ಧಪಡಿಸ್ಕೊಂಡಿರೋ ಒಗ್ಗರಣೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅತ್ಯಂತ ರುಚಿಕರವಾದ ಆರೋಗ್ಯಕರವಾದ ಜೀರಿಗೆ ಕಾಳುಮೆಣಸಿನ ಸಾರು ಸಿದ್ಧವಾಗಿದೆ. ಇದನ್ನು ನೀವು ಮಾಡಿ ನೋಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.